ஏண்டா போஸ்டர் அப்படியே இருக்கு வச்சலையா? எங்க வச்சிருதோ எங்க மூஞ்சி மேல வச்சிருதா? 12, 13, 14, 15, 16, 17, 18, 20. அண்ணா அண்ணா, என்னடா நாய? நீ 50 அமிச்சிருக்கிற, நான் 25 போட்டிருக்கிற. எல்லா கடந்த கನ್ನಡ ಸಿನಿಮಾಗಾರದ ಅವಳಿ. என்னடா சொல்ற? சத்தியமே அண்ணே, உண்மையில ஆணே. கன்னடகால கன்னட படம் பாக்குறது இல்ல, இந்த போஸ்டர பாக்குறாரு. நான் வரேன். கல்ச்சி விசாரணா. அண்ணா உயிர் போயிடுச்சு. ஒரே அடிக்கு சாவடிச்சிட்டு செட்டை கட்டி மாலை போட்டுட்டானா? ஏய், யாரா நீ? கன்னடிகா. ಅಣ್ಣ ಇವಂದ ಕನಕ ಅಣ್ಣಪ್ಪನ ಪಯ್ಯ. என்னடா ಎನ್ನಡ ಎಕ್ಕಡ ಎಲ್ಲ ಬಾಡ್ರಿಂದ ಆಚೆ ಇಲ್ಲೇನಿದ್ರು ಕನ್ನಡ. ನಾವು ವಾಲ್ಪೋಸ್ಟ್ ಹಾಕಿದ್ರೆ ನಿಂಗ್ಯಾಕ ಉರಿ? ಅಡಿ ಬೇಡ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಆಗಿರ್ಬೇಕು. ಕನ್ನಡ ನೆಲದಲ್ಲಿ ಕನ್ನಡ ಪಿಕ್ಚರ್ದೇ ಹವಾ ಇರ್ಬೇಕು. ಆಗ್ರ 3 ಕೋಟಿ సినిమా చేసేది మీరు, 100 కోటి సినిమా చేసేది మేము. ఎంత కథ చేస్తామో తెలుసా? இப்ப தெரிஞ்சா நாங்க யாரேன்னு? ಏ ಗುಬ್ಬಾಳ್, ಯಾವ್ದೋ ಕತೆ? ನಿನಗೊಂದು ಸತ್ಯ ಗೊತ್ತಾ? ರಾಜ ನನ್ನ ರಾಜನೇ ಕಣೋ ನಿಮ್ಮ ಮಗಧೀರ, ಕಾಳಿಂಗನೇ ಕಣೋ ವಿಕ್ರಮಾರ್ಕುಡು, ಸಾಂಗ್ರಿಯಾನನೇ ಕಣೋ ಪೋಖ್ರಿ, ಹಾಲಿವುಡ್ಡೇ ಕಣೋ ರೋಬೋ, ತಾಯಿಗೆ ತಕ್ಕ ಮಗನೇ ಅಮ್ಮ ನಾನ ಓ ತಮಿಳಮ್ಮಾಯಿ. ಅಷ್ಟೇ ಯಾಕೆ, ಅಣ್ಣವ್ರು ಮಾಡಿದ ಮಯೂರನೇ ನಿಮ್ಮ ಬಾಹುಬಲಿ. ನಿಜಮಾ ಅಣ್ಣ? ಸುಮ್ನಿರ ಸುಮ್ನಿರ. ಅಣ್ಣ ಯಾರಂತ ಗೊತ್ತಾ? ಲವ್ ಮರಿ, ಇಲ್ಲಿವರೆಗೂ ಎಷ್ಟೋ ಜನ ಅವ್ರಿಗವ್ರೆ ಅಣ್ಣ ಅಂತ ಕರ್ಸ್ಕೊಂಡ್ ಮೆರೀತಾವ್ರೆ. ಅವ್ರು ನನಗ್ ಬೇಕಾಗಿಲ್ಲ. ಮುಂದೆ ಎಷ್ಟೋ ಜನ ಅಣ್ಣಂದಿರು ಹುಟ್ಬೋದು, ನನ್ಗವ್ರ ಲೆಕ್ಕಕ್ಕಿಲ್ಲ. ಆದ್ರೆ ಎಲ್ಲೂ ಮೆರೀದಿರಾ, ಯಾವತ್ತೂ ಮರೆಯಕ್ಕಾಗ್ದಿರೋ ಒಬ್ರೇ ಒಬ್ರು ಅಣ್ಣ ಅಂದ್ರೆ ನಮ್ಮಣ್ಣ ರಾಜಣ್ಣ, ಡಾಕ್ಟರ್ ರಾಜಣ್ಣ. ಆ ಪ್ರಾಲ್ ಪೋಸ್ಟ್ ಹಾಕೊಂಡ್ ನೀನೊಬ್ಬನೇ ನಿಗ್ರದ್ ಏನೋ ಪ್ರಯೋಜನ? ನಿಮ್ ಕನ್ನಡ ಪಿಕ್ಚರ್ ನಿಮ್ಮವರೇ ನೋಡಕ್ಕಿಲ್ಲ. ಅಪ್ಪರ್ ಕ್ಲಾಸ್ನವರು ಮಲ್ಟಿಪ್ಲೆಕ್ಸ್ ನಲ್ಲಿ, ಮಿಡ್ಲ್ ಕ್ಲಾಸ್ನವರು ಸಿಂಗಲ್ ಸ್ಕ್ರೀನ್ ಅಲ್ಲಿ. ಅಷ್ಟೇ ಯಾಕೋ ನಮ್ಮ ಹೆಣ್ಮಕ್ಳು ಕನ್ನಡ ಸೀರಿಯಲ್ನು ಅಭಿಮಾನದಿಂದ ನೋಡ್ತಾ ಇದಾರೆ. ಏನಂದೆ ನೀನು? ನಮ್ ಕನ್ನಡ ಸಿನಿಮಾನ ಕನ್ನಡದವರೇ ನೋಡಲ್ಲ ಅಂತೀಯ? ಕೋತ್ ನನ್ನ ಮಗನೇ, ಇವರೆಲ್ಲ ಯಾರು? ನಮ್ಮ ಕನ್ನಡ ಸಿನಿಮಾನ ಕೆನಡಾವರೆಗೂ ಕರ್ಕೊಂಡು ಹೋಗಿರೋ ನಮ್ಮ ಕನ್ನಡಿಗರು ಕಣೋ.
ಬರ್ಲೇನ್ರ? ಆಯ್ತಣ್ಣ. ಸ್ಕೂಲ್ ಲೇಟ್ ಆಯ್ತು. ಬರ್ತಾ ಇದ್ದೀನಿ ನಡೆಯೋ. ಆ ಮಜೂರ್ ನನ್ ಮಕ್ಳು ಪೋಸ್ಟರ್ ಕಿತ್ಕೊಳ್ಳಿ ಇನ್ನೇನಾರು ಕಿತ್ಕೊಳ್ಳಿ, ನಮ್ದೇನಿದ್ರು ಅನ್ಸೋದಷ್ಟೇ ಕೆಲಸ. ಕಾಸು ತಗೊಂಬ ಅಂದ್ರೆ ಕೇಸ್ ತಗೊಂಬತ್ತಿಯಲ್ಲೋ. ನೋಡೋ, ಇದು ಬಂಕಾಪುರ ಅಲ್ಲ, ಬೆಂಗಳೂರು. ಹುಷಾರಾಗಿರ್ಬೇಕು, ಬಗದಾಕ್ಬಿಡ್ತಾರೆ. ನಾವು ಊರ್ ಬಿಟ್ಟು ಬಂದಿರೋದು ಚೆನ್ನಾಗಿ ಬದುಕಕ್ಕೆ. ಚೆನ್ನಾಗಿ ಬದುಕಿ ಊರ್ಗ್ ಹೋಗ್ಬೇಕು. ನಮ್ಮ ಹೆಣ ಊರ್ಗ್ ಹೋಗ್ಬಾರ್ದಪ್ಪ. ನೋಡೋ, ನಿನಗಾದ್ರೆ ಅಮ್ಮ ಅಪ್ಪ ತಮ್ಮ ಎಲ್ಲ ಅವರಪ್ಪ. ನನಗೆ ಯಾರವರು? ಯಾರು ಇಲ್ಲ ಕಣೋ, ಇನ್ನೊಬ್ನೇ. ಇನ್ಮೇಲೆ ನೀನು ಅಲ್ಲಿ ಇಲ್ಲಿ ಈ ಮೀಟರ್ ತೋರಿಸೋದೆಲ್ಲ ಬಿಟ್ಬಿಡು. ಇನ್ಮೇಲೆ ಏನಿದ್ರು ಈ ಮೀಟರ್ ಓಡಿಸು. ಅಲ್ಲಿಗೆ ಆಟೋ ಓಡಿಸು ಅಂತ ಹೇಳ್ತಾ ಇದ್ದೀಯ. ಕಸ ಗುಡ್ಸೋ ಕೆಲಸ ಕೊಟ್ರು ಕರೆಕ್ಟ್ ಆಗಿ ಮಾಡು, ಭಗವಂತ ಒಳ್ಳೆ ಫಲ ಕೊಡ್ತಾನೆ ಅಂತ ಅಣ್ಣವ್ರು ಹೇಳೋರೆ. ಅನ್ನ ಕೊಟ್ಟಿರೋ ನೀನು ಆಟೋ ಓಡಿಸಿ ಸಾರ್ವಜನಿಕರ ಸೇವೆ ಮಾಡು ಅಂತ ಹೇಳ್ತಾ ಇದೀಯಾ? ಆಯ್ತಣ್ಣ. ನೀನ್ ಪೋಸ್ಟ್ ಅನ್ಸ್ಬೇಕಾದ್ರು ಅಣ್ಣವ್ರು ನಿನ್ ಕಣ್ಮುಂದೆ ಇರೋರು. ಇವಾಗ ನೀನ್ ಆಟ ಓಡಿಸ್ಬೇಕಾದ್ರು ಅಣ್ಣವ್ರು ನಿನ್ ಕಣ್ಮುಂದೆ ಇರ್ತಾರೆ. ದುನಿಯಾ ನಿಂದು, ನುಗ್ಗು. ಅಪ್ಪಾಜಿ, ಇವತ್ತಿಂದ ನಿಮ್ಮ ಈ ಕನಕ ಸಾರ್ವಜನಿಕರ ಸೇವಕ, ಆಟೋ ಚಾಲಕ. ಆಶೀರ್ವಾದ ಮಾಡಿ ಅಪ್ಪಾಜಿ. ಅಣ್ಣಪ್ಪ. ಕಂದ, ತಾಳಪ್ಪ. ಇಷ್ಟು ಮಾತ್ರ ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟಿದ್ರೆ ನಮ್ಮ ತಾಯಣೆಗೂ ನಾನು ಊರ್ ಬಿಟ್ಟು ಬರ್ತಾ ಇರಲಿಲ್ಲ. 15 ವರ್ಷದಿಂದ ಇದೇ ರೀತಿ ರಿಪೀಟ್ ಟೆಂಟಲ್ ಹಾಕ್ದಂಗೆ ಆಗ್ತಾನೆ ಇದೆಯಾ ನನಗೆ. ನೀನ್ ಊರ್ಗೋಗ ಮನ್ಸೆ ಮಾಡ್ಲಿಲ್ಲಪ್ಪ. ಆಗ ನಿನ್ನ ಇವತ್ತಿನ ಕೆಲಸ ಹೆಂಗಿತ್ತು? ಚೆನ್ನಾಗಿತ್ತ? ತುಂಬಾ ಚೆನ್ನಾಗಿತ್ತ. ಕಲೆಕ್ಷನ್ 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 ತಾನೇ. ಇವತ್ತೇನು ಲೈನ್ ಮೇಲೆ ಹೋದೋ ಇಲ್ಲ ಯಾವ್ದಾನ ಮರದ ಕೆಳಗೆ ಮಲ್ಕೊಂಬಿಟ್ಟು? ನಾನೇನು ಸೋಂಬೇರಿ ಅನ್ಕೊಂಬಿಟ್ಟ ನೀನು? ಅದೇ ಮತ್ತೆ ಅದೇನ್ ಗೊತ್ತಾ, ಬೆಳಗಿನ ಫಸ್ಟ್ ಟ್ರಿಪ್ಪು ನಿನ್ ಮುಖ ನೋಡ್ಕೊಂಡು ಇಲ್ಲಿಂದ ಗಾಡಿ ಎತ್ಕೊಂಡು ಸೀದಾ ಹೊರಟ್ನ. ಪರವಾಗಿಲ್ಲ, ತಗೊಳ್ಳಿ ಅಣ್ಣ. ಅಯ್ಯೋ ಇಂದಾಜೆ ಬೇಡ ಸುಂದರಜೆ, ಸೀದಾ ತಗೊಂಡೋಗಿ ನಿಮ್ ಚಂದ್ರ ಕೊಡೋಗು. ನಿಮ್ಗೆ ಸಾಷ್ಟಾಂಗ ನಮಸ್ಕಾರ. ಏನು ಜೇಡ್ರ ಬಲೆ ಪಿಕ್ಚರ್ ನೋಡ್ದಂಗ್ ನೋಡ್ತಾ ಇದೀಯಾ? ಹತ್ಕೊಂಡ್ಬಿಟ್ಟ? ಇದು ಓಕೆ, ಇದು ಓಕೆ. ಈ IT ಅವ್ರಿಗೆ ಫ್ರೀ ಯಾಕೆ? ಸಾರ್, ನೀವು ಅಣ್ಣವ್ರ ಅಭಿಮಾನಿನಾ? ಹೌದು ಸರ್, ನೀವು ಸಾಫ್ಟ್ವೇರ್ ಅವರು ಕೂಡ ನಮ್ಮ ಕನ್ನಡ ಸಿನಿಮಾ ನೋಡ್ತೀರಾ ಸರ್? ನಾನು ಒಂದ್ ಟೈಮ್ ಸಾಫ್ಟ್ವೇರೇ, ಆದ್ರೆ ಯಾವಾಗ ಅಣ್ಣವ್ರ ಬಂಗಾರದ ಮನುಷ್ಯ ಸಿನಿಮಾ ನೋಡಿದ್ನೋ ಆಗ ಡಿಸೈಡ್ ಮಾಡ್ಬಿಟ್ಟೆ ನಾನು ರೈತ ಆಗ್ಬೇಕು ಅಂತ. ಅಲ್ಲ ಗುರುವೆ, ಈ ಮಣ್ಣಲ್ಲೇ ಹುಟ್ಟಿ ಈ ಮಣ್ಣಲ್ಲೇ ಬೆಳೆದು ಸರ್ಕಾರ ಕೊಡೋ ಎಲ್ಲಾ ಸೌಲಭ್ಯಗಳನ್ನು ಉಪಯೋಗಿಸ್ಕೊಂಡು ಸ್ಕಾಲರ್ಶಿಪ್, ಬುಕ್ಸು, ಬಟ್ಟೆ, ಬಿಸಿ ಊಟ ಅಂತ ಎಲ್ಲ ತಗೊಂಡು ಇಲ್ಲೇ ಎಜುಕೇಶನ್ ಮುಗಿಸ್ತೀವಿ. ಅವನು ಯಾವನ 2 ಕಾಸು ಜಾಸ್ತಿ ಕೊಡ್ತಾನ ಅನ್ನೋ ಆಸೆಗೆ ಈ ಮಣ್ಣಲ್ಲಿ ಕೂತ್ಕೊಂಡು ಆ ದೇಶಕ್ಕೋಸ್ಕರ ಹೆಂಡತಿ ಮಕ್ಕಳನ್ನ ಬಿಟ್ಟು ಹಗಲು ರಾತ್ರಿ ದುಡಿತೀವಿ. ನಾನು ಅದೇ ಕೆಲಸ ಮಾಡ್ತಿದ್ದೆ MNCಲಿ. ಆದ್ರೆ ಯಾವಾಗ ಅಣ್ಣವ್ರ ಬಂಗಾರದ ಮನುಷ್ಯ ಸಿನಿಮಾ ನೋಡಿದ್ನೋ ಆಗ ಡಿಸೈಡ್ ಮಾಡಿದೆ, ನಾನು ದುಡಿಯೋ ಪ್ರತಿಯೊಂದು ಬೆವರಿನ ಹನಿನೂ
ಈ ಮಣ್ಣಿಗೆ ಬೀಳ್ಬೇಕು ಅಂತ. ಮತ್ತೆ ನಿಮ್ ಡ್ರೆಸ್ ಡ್ರೆಸ್ ನೋಡಿ ಕನ್ಫ್ಯೂಸ್ ಆಯ್ತಾ? ಈ ಲ್ಯಾಪ್ಟಾಪು, ಈ ಡ್ರೆಸ್ಸು. ಗೆಳೆಯ, ಇನ್ 10 ವರ್ಷ ಬಿಟ್ಟು ನೋಡು, ನಮ್ಮ ದೇಶದ ಪ್ರತಿಯೊಬ್ಬ ರೈತಾನು ನನ್ನ ಹಾಗೆ ಇರ್ತಾನೆ. ತಗೊಳ್ಳಿ. ನೀವು ಸುಮ್ಮನೆ ಇಟ್ಕೊಳ್ಳಿ ಸರ್, ಹೋಗಿ ಸರ್. ಯಾಕಪ್ಪ, ಅಣ್ಣರ ಅಭಿಮಾನಿ ಅಂತನಾ? ಸರ್ ಅದೊಂದಕ್ಕೆ ಅಲ್ಲ ಸರ್, ನಮ್ಮ ದೇಶದ ಪ್ರತಿಯೊಬ್ಬ ರೈತನು ಇನ್ನು 10 ವರ್ಷಕ್ಕೆ ನಿಮ್ ತರನೇ ಇರ್ತಾನೆ ಅಂತ ಹೇಳಿದ್ರಲ್ಲ ಸರ್, ಆ ಮಾತಿಗೆ ಸರ್ ಗ್ರೇಟ್ ಸರ್, ನೀವು ಗ್ರೇಟ್ ಬಿಡಿ ಸರ್. ಸರ್ ನಾನು ರೈತನ ಮಗನೇ ಸರ್. ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಜೈ ಕಿಸಾನ್. ಒಳ್ಳೆ ಕೆಲಸ ಮಾಡಿದೆ ಕಣ. ಆಟೋ 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 ಆಟೋ. ಅಯ್ಯೋ, ಏನಾಯ್ತಮ್ಮ? ಅಣ್ಣ, ಇವತ್ ನನ್ ಸ್ಕೂಲ್ ಬಸ್ ಮಿಸ್ ಆಗೋಯ್ತಣ್ಣ. ಎಕ್ಸಾಮ್ಸ್ ಬೇರೆ ಇವತ್ತು, ನನ್ ದುಡ್ಡು ಬೇರೆ ತಂದಿಲ್ಲ. ಪ್ಲೀಸ್ ನನ್ನ ಡ್ರಾಪ್ ಮಾಡಿ ಅಣ್ಣ. ಯಾವ ಸ್ಕೂಲು? ಶ್ರೀ ಜ್ಞಾನಶ್ರೀ ವಿದ್ಯಾನಿಕೇತನ್. ಬಾ ಹತ್ತು, ಬಾ ಹತ್ತು, ಕುತ್ಕೋ. Thanks ಅಣ್ಣ. ಹೆಣ್ಣು ಮಕ್ಕಳಂಗೆಲ್ಲ ಅಳಬಾರ್ದು, ಧೈರ್ಯವಾಗಿರ್ಬೇಕು. ಕರೆಕ್ಟ್ ಟೈಮಿಗೆ ಬಂದಿದ್ಯಾ, ಹೋಗಿ ಎಕ್ಸಾಮ್. Thanks ಅಣ್ಣ. ಓಡು ಓಡು. ಏ ಪಾಪು, ಮನೆಗೆ ಹೋಗ್ಬೇಕಾದ್ರೆ ಹಿಂಗ ಹೋಗ್ತೀಯಾ? ದುಡ್ಡಿದ್ಯಾ? ನೀನು ಲೇ ಆಟೋ, ನಿನ್ನನ್ನೇ. ಹೋಗು. ಲೇ ಕಜನ್, ಬಾರ ಇಲ್ಲಿ. ಸರ್, ನೀವು ಪೊಲೀಸ್ನವರು ಯಾರಿಗೂ ಮರ್ಯಾದೆ ಕೊಟ್ಟು ಮಾತಾಡೋದೇ ಇಲ್ವಾ ಸರ್? ಫೈನ್ ಎಷ್ಟು ಸರ್? ತೆಗಿಯ 500. ಸರ್ ನಾನು ಕೇಳಿದ್ದು ಹೋಟೆಲ್ ಸಪ್ಲೈಯರ್ಗೆ ಕೊಡೋ ಟಿಪ್ಸ್ ಅಲ್ಲ ಸರ್, ನೀವು ಸರ್ಕಾರಕ್ಕೆ ಕಟ್ಟಬೇಕಾಗಿರೋ ಫೈನ್. ಜಾಸ್ತಿ ಮಾತಾಡ್ತಾ ಇದೀಯಾ? ಇದು ಕಾಕಿ ಕಣಲ್ಲಿ. ಸರ್ ನಾವೇನ್ ತಿರ್ಬೋಕಿನ, ನಾವೂನು ಕಾಕಿನೇ ಸರ್. ಒನ್ ವೇ ರೋಡಲ್ಲಿ ನುಕ್ಕೊಂಡು ಹೋಗ್ತಾ ಇದೆಯಲ್ಲ, ರೋಡ್ ನಿಮ್ಮಪ್ಪಂದ. ಅಂತಾದ್ರಲ್ಲೂ ಹೆಣ್ಮಕ್ಳೇನಾದ್ರು ಹಿಂದೆ ಕುತ್ಕೊಂಡ್ಬಿಟ್ರೆ ಆಟೋ ನನ್ನ ಮಕ್ಕಳಿಗೆ ತಲೆನೇ ನಿಲ್ಲಕ್ಕಿಲ್ಲ. ಎಲ್ಲ RC ಬುಕ್ಕು, ಲೈಸೆನ್ಸು, ಎಮಿಷನ್ ಸರ್ಟಿಫಿಕೇಟ್ ಇಟ್ಟಿದೀಯಾ? ಆಟೋ ದುಡ್ಡು ಸಂಪಾದನೆ ಮಾಡ್ದ ಇಲ್ಲ ತಲೆ ಹಿಡಿದು ಸಂಪಾದನೆ ಮಾಡ್ದ? ಸರ್ ಮಾತು ಎಲ್ಲೆಲ್ಗೋ ಹೋಗ್ತಾ ಇದೆ ಸರ್. ಪಾಪ ಸ್ಕೂಲು ಹುಡುಗಿದು ಲೈಫಿನ ಪ್ರಶ್ನೆ ಸರ್. ಎಕ್ಸಾಮಿಗೆ ಲೇಟ್ ಆಯ್ತು ಅಂತ ಅಳ್ತಿದ್ಲು, ಅದಕ್ಕೆ ಒನ್ ವೇಲ್ ಬಂದ್ಬಿಟ್ಟೆ ಸರ್. ನಾಳೆ ಇನ್ಯಾವಳೋ ಇನ್ನೇನಿಕ್ಕೋ ಅಳ್ತಾ ಇರ್ತಾಳೆ, ಕರ್ಕೊಂಬಂದ್ಬಿಡ್ತೀಯಾ? ಅಳ್ತಾ ಇರೋದು ಯಾರೇ ಆಗಿರ್ಲಿ, ಅದು ನಿಮ್ಮಮ್ಮ ಆದ್ರೂ ಸರಿ ಸರ್. ಸೆಂಟರ್ ಆಫ್ ದ ರೋಡಲ್ಲಿ ಆಟೋ ಡ್ರೈವರ್ನ ಟಚ್ ಮಾಡಿ ತಪ್ಪು ಮಾಡ್ತಾ ಇದೀಯಾ? ಚೆನ್ನಾಗಿರಲ್ಲ, ಯೋಚನೆ ಮಾಡು. ಏನ್ ಪ್ರಾಬ್ಲಮ್? ಆಫ್ಟರ್ ಆಲ್ 4th ಕ್ಲಾಸ್ ಕಾಕಿ ನೀವುಗಳು ನಂದೆ ಕಿತ್ಕೊಂತೀರೇನೋ? ನಿಮ್ಮಂತವ್ರಿಗೆ ಡ್ರೆಸ್ ಹಾಕಿದ್ರೆ ಮಾತ್ರ ದಮ್ಮು, ಆದ್ರೆ ಆಟೋದವ್ರಿಗೆ ಸಾಯೋವರೆಗೂ ದಮ್ಮು. ನೀನೊಬ್ಬ ಕೈ ಹಾಕಿ ಕಿತ್ರೆ ಇಷ್ಟೇ ಆಗ್ಲ ಬಟ್ಟೆ ಬರೋದು, ಆದ್ರೆ ನಾವೆಲ್ಲ ಸೇರಿ ಕಿತ್ತಾಕಿದೀವಿ ಅಂದ್ರೆ ಮುಚ್ಕೊಳಕ್ಕೂ ಇಷ್ಟಾಗಲ್ಲ, ಬಟ್ಟೆ ಸಿಗಲ್ಲ. ನೋಡ್ತೀಯಾ ನೋಡ್ತೀಯಾ? ತಪ್ಪು ಮಾಡಿದೀನಿ, ಕಾನೂನಿಗೆ ತಲೆ ಬಾಗಿಸ್ತೀನಿ, ತಗೊಳ್ಳಿ ಫೈನು. ಆಟೋದವ್ರಿಗಿರೋದೆ 3 ಗತ್ತು, ಮುಂದೆ ವಿಲೆ ನಿಯತ್ತು, ಹಿಂದೆ 2 ವಿಲೆ ನಮ್ ತಾಕತ್ತು, 10 ಕೂರವ್ರೆ ನಮ್ ಸಂಪತ್ತು. ಆಟೋ ಓಡ್ಸೋರ್ನ ಎದುರಾಕೊಂಡ್ರೆ ಅದು ಯಾರಾದ್ರೂ ಸರಿನೇ, ನಿಂತಿರೋ ಸ್ಪಾಟ್ ಅಲ್ಲ ಆಪತ್ತು. ಬರ್ಲ ಖಜೂರ್? ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವು ಆಫೀಸರ್ಗಳನ್ನ ನೋಡಿದ್ರೆ ಕೈ ಎತ್ತಿ ಮುಗಿಬೇಕು ಅನ್ಸುತ್ತೆ, ಆದ್ರೆ ನಿನ್ನಂತವನ್ನ ನೋಡಿದ್ರೆ ಕ್ಯಾಕರ್ಸ್ ಉಗಿಬೇಕು ಅನ್ಸುತ್ತೆ.